ನಮಸ್ತೆ ಎಲ್ಲರಿಗೂ. ಬನ್ನಿ ಇವತ್ತು ನಿಮ್ಮ ಪಾರ್ಟ್ನರ್ ಕರೆಂಟ್ ಎನರ್ಜಿ ಏನಿದೆ ಚೆಕ್ ಮಾಡೋಣ. ಮೊದಲನೇದು, ಎರಡನೇದು, ಅವ್ರಿಗೆ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ, ಏನು ಯೋಚನೆ ಮಾಡ್ತಿದ್ದಾರೆ ಎಲ್ಲ ನೋಡೋಣ. ಪರ್ಸನಲ್ ಮೆಸೇಜ್ ಕೂಡ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್, ಎಲ್ರಿಗೂ ಅನ್ವಯಿಸೋದಿಲ್ಲ. ಏನು ಅನ್ವಯಿಸುತ್ತೋ ಅದನ್ನ ಮಾತ್ರ ತಗೊಳ್ಳಿ. ಯಾವುದು ರೆಸೊನೇಟ್ ಆಗಲ್ವೋ ಅದನ್ನ ಬಿಡಿ. ಓಕೆ, Oh, wow, 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 wow. Sorry. I say sorry ಅಂತ ಇದ್ದಾರೆ ಅವರು. ಓಕೆ, ಯಾಕೆ ಇದೆರಡು ರಿವರ್ಸ್ ಬಂದಿದೆ? ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅವರು, ತುಂಬಾ ಬರ್ಡನ್ ಅಲ್ಲಿ ಇದ್ದಾರೆ. ಅದಕ್ಕೆ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅವರು. ಬದಲಾವಣೆ ಬಯಸ್ತಾ ಇದ್ದಾರೆ. ವೀಲ್ ಆಫ್ ಫಾರ್ಚೂನ್ಗೋಸ್ಕರ ಕಾಯ್ತಾ ಇದ್ದಾರೆ. ನಾಟ್ ದ ರೈಟ್ ಟೈಮ್ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಇನ್ನ ಸಮಯ ಬಂದಿಲ್ಲ ಅಂತ. ಕೆಲವ್ರಿಗೆ ಅನ್ನಿಸ್ತಾ ಇದೆ ಎಸ್ ದಿಸ್ ಇಸ್ ದ ರೈಟ್ ಟೈಮ್, ಈಗ ಸಮಯ ಸರಿ ಇದೆ, ಈಗ ಇದರಿಂದ ಹೊರಗೆ ಬರಬೇಕು ಅಂತ ಹೊರಗೆ ಬರ್ತಾರೆ. ಕೆಲವರು ಅವರ ದುರಭ್ಯಾಸಗಳಿಂದ ಹೊರಗೆ ಬರೋ ಪ್ರಯತ್ನ ನಡೆಸ್ತಾ ಇದ್ದಾರೆ. ಕೆಲವರು ಅವರ ಜೀವನದಲ್ಲಿ ಇರುವಂಥ ವ್ಯಕ್ತಿಗಳಿಂದ, ಪರಿಸ್ಥಿತಿಯಿಂದ ಹೊರಗೆ ಬರೋ ಪ್ರಯತ್ನ ಪಡ್ತಿದ್ದಾರೆ. ಕೆಲವರು ಅವ್ರಿಗಾಗಿರುವಂಥ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಕೂಡ ಹೊರಗೆ ಬರುವಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಎಸ್, ಪ್ರಯತ್ನ ನಡೀತಾ ಇದೆ. ಈಗ ಸರಿಯಾದ ಸಮಯ ಇದೆ. ಹಾಗಾಗಿ ಏನೇ ಸಮಸ್ಯೆ ಇದ್ರೂ ಎಲ್ಲವನ್ನೂ ತೆಗೆದುಹಾಕಿ ಎಲ್ಲ ರೀತಿಯಿಂದನೂ ಅದರಿಂದ ಹೊರಗೆ ಬರುವಂಥ ಪ್ರಯತ್ನ ಪಟ್ಟು ನಿಮ್ಮ ಹತ್ರ ಬರಬೇಕು ಅಂತ ಹೊರಟಿದ್ದಾರೆ. ಕೆಲವ್ರಿಗೆ ಆನ್ ದಿ ವೇ ಇದ್ದಾರೆ. ಕೆಲವ್ರಿಗೆ ಇನ್ನೊಂದು ಸ್ವಲ್ಪ ಫೈನಾನ್ಷಿಯಲಿ ತುಂಬ ಸ್ಟ್ರಗಲ್ ಇದೆ. ಅವರ ಬಿಸ್ನೆಸ್ ಕೂಡ ಸರಿ ಇಲ್ಲ, ಜೊತೆಗೆ ಲಾಕ್ಡೌನ್ ಕೂಡ ಸರಿ ಇಲ್ಲ. ಒಂದು ರೀತಿಯಲ್ಲಿ ರಿಲೇಶನ್ಶಿಪ್ ಎಂಡ್ ಆಗೋಯ್ತು ಅಂತ ಅವರೇ ಅನ್ಕೊಂಡು ಬರ್ಡನಲ್ಲಿ ಇದ್ದಾರೆ. ಕೆಲವ್ರಿಗೆ ವಾಪಸ್ ಬರ್ತಾ ಇದ್ದಾರೆ. ಕೆಲವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಹೀಲಿಂಗ್ ನಡೀತಾ ಇದೆ. ಕೆಲವ್ರಿಗೆ ಅವ್ರ ಈಗೋ ಇಂದ ಹೊರಗೆ ಬರ್ತಾ ಇದ್ದಾರೆ. ಕೆಲವರು ತುಂಬಾ ಬರ್ಡನ್ ಅಲ್ಲಿ ಇದ್ದಾರೆ. ಅವ್ರು ಬರ್ಬೇಕು ಅಂದ್ರು ಯಾರು ಕೆಲವ್ರು ಬಿಟ್ಕೊಡ್ತಾ ಇಲ್ಲ ಅವ್ರು ಬರ್ಲಿಕ್ಕೆ. ಸೊ ಫೈನಲ್ ಆಗಿ ಏನ್ ಡಿಸಿಷನ್ ತಗೊಳ್ತಾರೆ? ಅಡ್ವೆಂಚರ್, ಕಂಪ್ಲೀಟೇಷನ್, ಗೈಡೆನ್ಸ್, ಟ್ರಾನ್ಸ್ಫಾರ್ಮ್, politics, aloneness, trust. ಓಕೆ ಬನ್ನಿ, ಇದೆರಡಕ್ಕೂ ಒಂದು ಕಾಂಪ್ರಮೈಸ್, ಸೋಲ್ ಜರ್ನಿ. ಓಕೆ, ಇನ್ನ ಅವರಿಗೆ ಅವರು ಮೋಸ ಮಾಡ್ಕೊಂಡಿರಕ್ಕಾಗಲ್ಲ. ಅವರಿಗೆ ಅವರು ಒಂದು ಭ್ರಮೆಯಲ್ಲಿ ಬದುಕಕ್ಕಾಗಲ್ಲ. ಅಥವಾ ನಿಮ್ಮನ್ನ ನಿಮಗ್ ಮೋಸ ಮಾಡಿ ಬದುಕಕ್ಕಾಗಲ್ಲ. ಯಾಕೆಂದ್ರೆ ಏಂಜಲ್ಸ್ ಗೈಡೆನ್ಸ್ ನಡೀತಾ ಇದೆ. ಈ ಸಮಸ್ಯೆಯಿಂದ ಹೊರಗೆ ಬರಬೇಕು, ನೀನು ಅರ್ಥ ಮಾಡ್ಕೊಬೇಕು, ಈ ವ್ಯಕ್ತಿ ನಿನಗೋಸ್ಕರನೇ ಹುಟ್ಟಿರೋದು ಅಂತ ನೀ ಅರ್ಥ ಮಾಡ್ಕೊಂಡು ಹೊರಡು ಮರಾಯ್ತಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬರ್ತಾ ಇದ್ದಾರೆ ಅವರು. ಬದಲಾವಣೆ ಬರ್ತಾ ಇದೆ. ನಿಮ್ಮ ಎಕ್ಸ್ ಮೋಸ ಮಾಡಿ ಹೋದವರು, ಅವ್ರಿಗೆ ಅವರು ಮೋಸ ಮಾಡ್ಕೊಂಡು ಬದುಕ್ತಾ ಇರೋರು, ಇನ್ನೊಬ್ರು ಮಾತು ಕೇಳ್ಕೊಂಡು ರಿಲೇಶನ್ಶಿಪ್ ಬೇಡ ಅಂತ ಇರೋರ್ಗೂ ಅರ್ಥ ಆಗ್ತಾ ಇದೆ. ಕೆಲವ್ರಿಗೆ ಸೀರಿಯಸ್ ಆಗಿ ಅವ್ರು ಯಾವತ್ತಿದ್ರು ಬರಲ್ಲ, ಅವ್ರು ಒಂಟಿಯಾಗೆ ಇದ್ಕೊಂಡ್ಲಿ, ಬಿಟ್ಬಿಡಿ ಅವ್ರನ್ನ. ಸೊ ಏನಾದ್ರೂ ಮಾಡ್ಕೊಂಡು ಹೋಗು ಅಂದ್ಬಿಟ್ಟು ಆ ರಿಲೇಶನ್ಶಿಪ್ ಎಂಡ್ ಮಾಡಿ ಬಿಟ್ಬಿಡಿ. ಯಾಕೆಂದ್ರೆ ಅವ್ರಿಗೆ ಯಾವತ್ತಿದ್ರು ಅರ್ಥ ಆಗಲ್ಲ. ಅವ್ರಿಗೆ ಮುಖವಾಡ ಹಾಕೊಂಡೇ ಬದುಕ್ತಾರೆ. ಹೀಗೆ ಮುಖವಾಡ ಹಾಕೊಂಡೇ ಬದುಕ್ತಾರೆ. ಮುಖವಾಡ ಹಾಕೊಂಡೇ ಇರ್ಲಿ. ಇನ್ ಕೆಲವ್ರಿಗೆ ಅವ್ರದ್ದು ರಿಲೇಶನ್ಶಿಪ್ ಏನು ಅಂತ ಅರ್ಥ ಆಗಿದೆ. ಸಿಂಗಲ್ ಪೇರೆಂಟ್ ಅವ್ರ ಎನರ್ಜಿ ಕೂಡ ಬರ್ತಾ ಇದೆ. ಸೊ ಮಗುಗೋಸ್ಕರ ಒಂದಾಗೋಣ ಅಂತ ಇಬ್ರಿನ್ನು ಮಗು ಕೂಡ ಒಂದ್ ಮಾಡುವಂಥದ್ದಿದೆ. ಒಂದು ಸೋಲ್ ಜರ್ನಿ ಅರ್ಥ ಆಗೋದ್ರಲ್ಲಿ ಇದೆ. ಕಾಂಪ್ರಮೈಸ್ಗೆ ಬರ್ಬೇಕು ಅನ್ಕೊಂಡಿದ್ದಾರೆ. ಬರ್ತಾರೆ ಕೂಡ. ಕೆಲವ್ರಿಗೆ ಬರೋದಿಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಹೀಲಿಂಗೇ ಬೇಕಾಗಿಲ್ಲ. ಯಾಕೆಂದ್ರೆ ಎರಡು ಕಾರ್ಡ್ ರಿವರ್ಸ್ ಬಂದಿದೆ.
ಹೀಲಿಂಗೇ ಬೇಕಾಗಿಲ್ಲ, ತುಂಬಾ ಬರ್ಡನ್ ಅಲ್ಲಿ ಇದ್ದಾರೆ, ಅವ್ರಿಗೆ ಅವರ ಮುಖವಾಡ ಅವರು ಅಷ್ಟೇ. ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಎಸ್ ಆಗ್ಲೇ ಪರ್ಫೆಕ್ಟ್ ಟೈಮಿಂಗ್ ಮಾತಾಡ್ದಾಗೆ ಈಗ ಪರ್ಫೆಕ್ಟ್ ಟೈಮಿಂಗ್ ಇರ್ಬೋದು, ಅವರು ಬರ್ತಾರೆ. ಸೊ ದುಡ್ಡು ಆಗ್ಲೇ ಹೇಳ್ದಾಗೆ ಫೈನಾನ್ಷಿಯಲಿ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಇರ್ಬೋದು, ಹಾಗಾಗಿ ಅವ್ರು ಬರ್ದಿರ ಇರಬಹುದು. ಯು ಆರ್ ರೆಡಿ, ಆದ್ರೆ ಅವ್ರಿಗೆ ಅನ್ಸುತ್ತೆ ನೀವು ರೆಡಿ ಆಗಿದ್ದೀರಾ, ಬೇರೆಯವ್ರನ್ನ ಮದ್ವೆ ಮಾಡ್ಕೊಂಡ್ಬಿಡ್ತೀರಾ ಅಂತ ಅವ್ರಿಗೆ ಅನ್ಸುತ್ತೆ. ಕೆಲವ್ರಿಗೆ ವೇಟ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಯಾರು ಇದನ್ನ ಹೀಲ್ ಆದ್ರೂ ನಾಟಕ ಮಾಡ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಳ್ದಿರಾ ಈಗೋಲಿ, ಅವ್ರಿಗೋಸ್ಕರ ಕಾಯೋದಿದ್ರೆ ಕಾಯಿರಿ, ಅವ್ರು ಇನ್ನ ಬರೋದಿಲ್ಲ ಅಂತಿದ್ದಾರೆ. ಕೆಲವ್ರಿಗೆ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ ಅಲ್ಲಿ, ಕೆಲವ್ರಿಗೆ ಪರ್ಫೆಕ್ಟ್ ಟೈಮಿಂಗ್ ಹೀಗೆ ಇದೆ, ಕಾಂಪ್ರಮೈಸ್ ಬರಬೇಕು ಅಂತಿದ್ದಾರೆ. ಇನ್ನೊಂದು ಕೆಲವ್ರಿಗೆ 6 days ಅಲ್ಲಿ, 7 days ಅಲ್ಲಿ, ಅಥವಾ ಕೆಲವ್ರಿಗೆ 7 weeks 6 week ಅಲ್ಲಿ ಬರುವಂತ ಸಾಧ್ಯತೆ ಇದೆ. ಕೆಲವ್ರಿಗೆ 1 ವರ್ಷ ಆಗಬಹುದು. ಎಲ್ಲ ಕಾರ್ಡು ಇಲ್ಲಿ ಕೆಳಗೆ ಬಿದ್ದಿದೆ, ತಗೊಳ್ಳುವ. ಓಕೆ, ಇನ್ ಕೆಲವ್ರಿಗೆ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್, ಇನ್ ಕೆಲವು ತಿಂಗಳೊಳಗೆ ಬರ್ತಾರೆ. ಕೆಲವ್ರಿಗೆ ಹೀಗೆ ಬಂದ್ಬಿಡ್ಬೋದು, ಇವತ್ತೇ ಬರ್ಬೋದು, ನಾಳೆನೆ ಬರ್ಬೋದು. ಪರ್ಫೆಕ್ಟ್ ಟೈಮಿಂಗ್ ಹೀಗಿದೆ. ಕೆಲವ್ರಿಗೆ ಕೆಲವು ತಿಂಗಳಾದ್ಮೇಲೆ ಇದೆ, ಕೆಲವ್ರಿಗೆ ಇನ್ ನಿಯರ್ ಫ್ಯೂಚರ್ ಅಲ್ಲಿ ಇದೆ, ಕೆಲವ್ರಿಗೆ 1 ವರ್ಷ ಆದ್ಮೇಲೆ ಇದೆ. ಇಫ್ ಯು ಬಿಲೀವ್, ನಿಮಗೆ ನಂಬಿಕೆ ಇದ್ರೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಿ, ನಿಮ್ಮ ಭಾವನೆಯನ್ನ ವ್ಯಕ್ತಪಡಿಸಿ, ಅವ್ರ ಭಾವನೆಯನ್ನ ಅರ್ಥ ಮಾಡ್ಕೊಳ್ಳಿ. ಗೆಟ್ ಮೋರ್ ಇನ್ಫಾರ್ಮೇಶನ್, ಇನ್ನೊಂದು ಸ್ವಲ್ಪ ಮಾಹಿತಿ ಕಲೆ ಹಾಕಿ, ಯಾಕೆ ಇನ್ನ ಹೀಗೆ ಡ್ರಾಮೆ ಬಾಸ್ ನಾಟಕ ಆಡ್ಕೊಂಡು ಇದ್ದಾರೆ ಅಂತ. ಕೆಲವ್ರಿಗೆ ಸೀರಿಯಸ್ ಆಗಿ ಪರಿಸ್ಥಿತಿ ಚೆನ್ನಾಗಿಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ ಚೆನ್ನಾಗಿಲ್ಲ, ಹೆಲ್ತ್ ಇಶ್ಯೂಸ್ ಇದೆ. ಇನ್ನು ಕೆಲವ್ರಿಗೆ ಅವ್ರಿಗೆ ಕೊಬ್ಬು ಜಾಸ್ತಿ ಆಗಿದ್ದಾರೆ. ಸಾರಿ ಬೈ ಕಾಮಿಡಿ, ಎನರ್ಜಿ ಇರೋದೇ ಹಾಗೆ. ಮೆಡಿಟೇಷನ್ ಮಾಡೋದು ಬಿಡಬೇಡಿ, ನೀವು ಮುಖ್ಯ, ನಿಮ್ಮ ಜೀವನ ನಿಮ್ಗೆ ಮುಖ್ಯ. ಹಾಗಾಗಿ ನೀವು ಧ್ಯಾನ ಮಾಡ್ಕೊಳ್ಳಿ, ಯಾರಿಗೋಸ್ಕರನೂ ಅಲ್ಲ, ನಿಮ್ಮ ಮನಃಶಾಂತಿಗೋಸ್ಕರ. ಮನಃಶಾಂತಿ ಯಾರು ಅಂತ ನಿಮ್ಗೆ ಗೊತ್ತು ಅಲ್ವಾ? ನಿಮ್ ಜೊತೆ ಯಾವಾಗ್ಲೂ ಇರುವಂತ ಸಖಿ ಅದು, ನಿಮ್ಮ ಆತ್ಮ ಸಖಿ ಅದು. ನಿಮ್ಮ ಆತ್ಮ ಸಖಿಗೆ ನೀವು ಶಾಂತಿನ ಕೊಡಿ, ಆಗ ನಿಮ್ಮ ಜೀವನದಲ್ಲಿ ಎಲ್ಲಾ ಶಾಂತಿನೂ ಸಮತೋಲನವಾಗಿ ಇರುತ್ತೆ ಅಂತ ಅನ್ಸುತ್ತೆ. ಕೆಲವ್ರಿಗೆ ನಾಟ್ ದ ರೈಟ್ ಟೈಮ್, ಕೆಲವ್ರಿಗೆ ಪರ್ಫೆಕ್ಟ್ ಟೈಮ್, ಕೆಲವ್ರಿಗೆ ನಾಟ್ ದ ರೈಟ್ ಟೈಮ್. ಇಂಪ್ರೂವಿಂಗ್ ಹೆಲ್ತ್, ಎಸ್ ಕೊರೋನಾ ವರ್ಲ್ಡ್ ವೈಸ್ ಇಂಪ್ರೂವ್ ಆಗ್ಲಿ ಅಂತ ಇದೆ. ಎಸ್, ನಿಮ್ಮ ಪ್ರಶ್ನೆಗೆ ಎಸ್ ಎಸ್. ಸಾರಿ, ಬಿಲೀವ್ ಇನ್ ಇಂಪಾಸಿಬಲ್, ಅವ್ರು ಬರೋದ್ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ರೆ ಎಸ್, ಖಂಡಿತ ಬರುವಂತ ಸಾಧ್ಯತೆ ಇದೆ, ಬರ್ತಾರೆ. ಐ ವಾಂಟ್ ಟು ಚೂಸ್ ಯು. ಲುಕ್ ಅಟ್ ದ ಬಿಗ್ ಪಿಕ್ಚರ್, ದೊಡ್ಡದನ್ನ ಕನಸು ನೋಡಿ. ಯು ಆರ್ ವೆರಿ ಸ್ಪೆಷಲ್. ಯಾಕೆಂದ್ರೆ ಕೊರೋನಾ ಇಂದ ಜೀವನನೇ ಇಷ್ಟ ಅನ್ಸ್ಬಿಡ್ತಾ ಇದೆ. ಲೈಫ್ ಇಸ್ ಮ್ಯಾಜಿಕಲ್, ಲೈವ್ ಯುವರ್ ಡ್ರೀಮ್. ನಿಮ್ಮ ಕನಸಿನ ಜೊತೆ ನೀವು ಜೀವನ ಮಾಡಿ, ಜೀವಿಸಿ ಅಂತ ಇದೆ. ಲೆಟ್ ಯುವರ್ ಡ್ರೀಮ್ಸ್ ಟೇಕ್ ಫ್ಲೈಟ್. ನಿಮ್ಮ ಕನಸುಗಳ ಹಕ್ಕಿನ ಹಾರಾಡ್ಲಿಕ್ಕೆ ಬಿಡಿ ಅಂತ ಕೂಡ ಹೇಳ್ತಾ ಇದೆ. ಓಹೋ, ಕಾರ್ಮಿಕ್ ಸಂಬಂಧ. ಇವರು ಕಾರ್ಮಿಕ ಇರ್ತಾರೆ. ಸೊ ಇವ್ರದ್ದು ಕಾರ್ಮಿಕ್ ಸಂಬಂಧ ಇರಬೇಕು, ಅದಕ್ಕೆ ಅಷ್ಟು ನಿಮ್ಮನ್ನು ಗೊಳಿಕೊಳ್ತಾ ಇದ್ದಾರೆ. ಮಾರ್ಗದರ್ಶನ, ಹೀಲಿಂಗ್ ಆಗ್ಲೇ ಹೇಳ್ದಾಗೆ ಏಂಜಲ್ಸ್ ಗೈಡೆನ್ಸ್ ನಡೀತಾ ಇದೆ. ಹಾಗಾಗಿ ನಿಮ್ಮ ಲವ್ ಲೈಫಿಗೆ ಏಂಜಲ್ಸ್ ಗೈಡೆನ್ಸ್ ಇದೆ. ನಿಮಗೆ ಹೀಲಿಂಗ್ ಬೇಕಾಗಿದೆ. ತುಂಬಾ ಲಾಕ್ಡೌನ್ ಅಲ್ಲಿ ಏನ್ ಮಾಡೋದು, ಸುಮ್ಮನೆ ಕೂತ್ಕೊಂಡು ಎಲ್ರಿಗೂ ರೊಮ್ಯಾಂಟಿಕ್ ಫೀಲಿಂಗ್ಸ್ ಜಾಸ್ತಿ ಆಗ್ಬಿಟ್ಟಿರ್ಬೇಕು. ಪ್ರೇಮ ಶೃಂಗಾರ ಭಾವನೆ ಇದೆ. ಆಗ್ಲೇ ಹೇಳ್ದಾಗೆ ಮೊದಲು ನಿಮ್ಮನ್ನ ಪ್ರೀತಿಸಿ. ನಿಮ್ಗೆ ನಿಮ್ಮ ಅವಶ್ಯಕತೆ ಇದೆ, ಬೇರೆಯವ್ರಿಗೆಲ್ಲ ನಿಮ್ಗೆ ನಿಮ್ ಪ್ರೀತಿನ ಅವಶ್ಯಕತೆ ಇದೆ. ಹಾಗಾಗಿ ಸೆಲ್ಫ್ ಲವ್ ಕಡೆ ಗಮನ ಕೊಡಿ, ಮೆಡಿಟೇಷನ್ ಮಾಡಿ. ಪರಸ್ಪರ ಕಾಮನೆಗಳು, ಯು ನೋ ವಾಟ್ ಯು ಮೀನ್. ಐ ಮೀನ್ ಅಲ್ಲ, ನಿಮ್ಗೇನೆ ಹೇಳಿದ್ದು. ಓಕೆ, ಯೂತ್ಫುಲ್ ಲವ್ ಅಂತೆ. ಪಾಸಿಟಿವ್ ಆಗಿರಿ ಲವ್ ಲೈಫ್ ಬಗ್ಗೆ ಅಂತ ಇದೆ. ಕಾರ್ಡ್ ಕೆಳಗ್ ಬಿದ್ದಿದೆ.
ನಂಬಿಕೆ, ಟ್ರಸ್ಟ್, ಭರವಸೆ ಇಡಿ. ಯಾಕೆಂದ್ರೆ ವಿಲ್ ಆಫ್ ಫಾರ್ಚೂನ್ ಅದೇ ಹೇಳ್ತಾ ಇದೆ, ಟ್ರಸ್ಟ್ ದ ಪ್ರೊಸೆಸ್. ಎಸ್, ಕೆಲವರು ಕೇರ್ಫುಲ್ ಆಗಿರಿ. ಮುಖವಾಡದ ಪ್ರೀತಿ, ಎಚ್ಚರಿಕೆ, ಈ ತರ ಮುಖವಾಡ ಹಾಕೊಂಡಿರ್ತಾರೆ. ಸೊ ಎಚ್ಚರಿಕೆಯಾಗಿರಿ, ಯಾಮಾರ್ಬೇಡಿ. ಕೆಲವ್ರು ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಇದ್ದೀರಾ. ಎಸ್, ಫ್ಲರ್ಟ್ ಮಾಡ್ತಾ ಇರ್ಬೋದು. ತುಂಬಾ ಅಟ್ರಾಕ್ಟ್ ಆಗ್ಬಿಟ್ಟಿದ್ದೀರಾ ಅವ್ರ ಬಗ್ಗೆ, ನೀವು ನಿಮ್ ಬಗ್ಗೆ ಅವರು ಅಂತ ಹೇಳ್ತಿದ್ದಾರೆ. ಬನ್ನಿ, ಇದು ಪರ್ಸನಲ್ ಮೆಸೇಜ್ ಏನಿದೆ ನೋಡುವ. ಕನೆಕ್ಟ್ ವಿತ್ ಮೀ ಇನ್ 5D ಲೆವೆಲ್ ಅಲ್ಲಿ ಕನೆಕ್ಟ್ ಆಗುವಂತ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ 3D ಲೆವೆಲ್ ಬೇಡ. ಐ ಜಸ್ಟ್ ಕುಡ್ ನಾಟ್ ಗಿವ್ ವಾಟ್ ಯು ನೀಡ್. ನಿಮ್ಗೆ ಬೇಕಾಗಿರೋದು ಅವ್ರ ಕೈಲಿ ಕೊಡಕ್ಕಾಗಲ್ಲ. ಅದಕ್ಕೆ ಬರೀ ಕನ್ಸಲ್ಲಿ ಹೋಗ್ಬಿಟ್ಟು ಕನ್ಸಲ್ಲಿ ಸಂಸಾರ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಅವರು. ಯು ಸ್ಪೀಕ್ ಟು ಮೀ ಥ್ರೂ ಮ್ಯೂಸಿಕ್. ಸಂಗೀತದಲ್ಲಿ ನಿಮ್ಮನ್ನ ಕಾಣ್ತಾ ಇದ್ದಾರೆ. ಸಂಗೀತವೇ ನನ್ನ ಉಸಿರು. ಐ ನೋ ಇನ್ ಮೈ ಹಾರ್ಟ್. ಓಹೋ, ಒಂದಲ್ಲ ಒಂದಿನ ನಾವಿಬ್ರು ಒಂದಾಗ್ತೀವಿ ಅಂತ ನನಗ್ ಗೊತ್ತು, ನನ್ನ ಹೃದಯ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಭಯ ಆಗ್ತಿದೆ. ನಿಮ್ದು ಅವ್ರದ್ದು ಲೈಫ್ ಹೇಗ್ ಹೋಗ್ತಾ ಇದೆ ಅದನ್ನ ಅವ್ರು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಇಬ್ರು ಮಧ್ಯೆ ಆರ್ಗ್ಯುಮೆಂಟ್ ಕೂಡ ಇರಬಹುದು. ನಿನ್ ಜೊತೆ ಸತ್ಯ ಹೇಳೋದ್ಕಿಂತ ಸುಳ್ಳು ಹೇಳೋದು ನನಗೆ ಈಸಿ ಅನ್ಸುತ್ತೆ. ಹಾಗಾಗಿ ನಾನು ಸುಳ್ಳು ಹೇಳ್ತೀನಿ ನಿನ್ ಜೊತೆ ಯಾವಾಗ್ಲೂ ಅಂತ ಹೇಳ್ತಿದ್ದಾರೆ. ನನ್ನನ್ನ ಕ್ಷಮಿಸ್ಬಿಡು, ನಾನು ನಿನ್ಗೆ ತುಂಬಾ ನೋವು ಮಾಡ್ಬಿಟ್ಟಿದೀನಿ ಅಂತ ಕೇಳ್ತಾ ಇದ್ದಾರೆ. ಸ್ಪೀಕ್ಲೆಸ್ ಆಗ್ಬಿಟ್ಟಿದ್ದಾರೆ. ನೋಡಿ, ಎರಡೂ ಇದೆ. ಸೊ ಸೋಲ್ಮೇಟ್ ಅಂತ ಇಬ್ರ ಹತ್ರ ಮಾತಾಡ್ಲಿಕ್ಕೆ ಏನು ವಿಚಾರ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಮೌನಂ ಸಮ್ಮತಿ ಲಕ್ಷಣಂ ಅಂತ ಇಬ್ರು ಮೌನಕ್ಷರಣಾಗಿರಬಹುದು. ಸೋ ಮೆನಿ ಥಿಂಗ್ಸ್ ರಿಮೈಂಡರ್ ಮೀ ಆಫ್ ಯು. ನಿಮ್ಮನ್ನ ಬಹಳಷ್ಟು ವಸ್ತುಗಳು ನೋಡ್ದಾಗೆಲ್ಲ ನಿಮ್ ನೆನಪು ಬರ್ತಾ ಇದೆಯಂತೆ. ಐ ಟುಕ್ ಯು ಫಾರ್ ಎ ಗ್ರಾಂಟೆಡ್. ಅವ್ರಿಗೆ ಸಾರಿ ಇದೆ ನಿಮ್ಮನ್ನ ಕೇವಲವಾಗಿ ನೋಡಿದ್ದಕ್ಕೆ ಅಥವಾ ಉಪಯೋಗಿಸ್ಕೊಂಡಿದ್ದಕ್ಕೆ. ಎಸ್, ಐ ವಾಂಟ್ ಟು ಟೇಕ್ ಕೇರ್ ಆಫ್ ಯು ಬಟ್ ಐ ಕಾಂಟ್ ರೈಟ್ ನೌ ಬಿಕಾಸ್ ಆಫ್ ಮೈ ಮನಿ ಅಂಡ್ ಮೆನಿ ಪ್ರಾಬ್ಲಮ್. ಎಸ್, ದುಡ್ಡಿನ ಸಮಸ್ಯೆ ಇದೆ, ಜೊತೆಗೆ ಬೇರೆ ಸಮಸ್ಯೆಗಳು ಕೂಡ ಇದೆ. ತುಂಬಾ ಸೋತ್ ಹೋಗ್ಬಿಟ್ಟಿದ್ದಾರೆ. ಈ ಯುದ್ಧದಲ್ಲಿ ಅವರು ಸೋತೋಗಿದ್ದಾರೆ. ನಿಮ್ಮನ್ನ ಬಿಡಕ್ಕಾಗ್ತಾ ಇಲ್ಲ, ನಿಮ್ ಜೊತೆ ಇರಕ್ಕಾಗ್ತಾ ಇಲ್ಲ. ಯಾಕೆ ಅಂದ್ರೆ ಅವ್ರು ಮರಿಬೇಕು ಅಂದಾಗೆಲ್ಲ ಏಂಜಲ್ಸ್ ಹೋಗಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ಐ ರಿಯಲೈಸ್ ನೌ ಹೌ ಮಚ್ ಐ ಹರ್ಟ್ ಯು. ತುಂಬಾ ನೋವು ಮಾಡಿದೀನಿ ನಾನು. ಸಾರಿ. ನಿನ್ ಕನ್ಸಲ್ ಬರ್ತೀನಿ. ಸಾರಿ. ನಾ ಮಲ್ಗೋದಿಲ್ಲ. ಸಾರಿ. ನೀ ಕೇಳಿದ್ ಕೊಡ್ತಿದ್. ಸಾರಿ. ನಾ ಕೇಳೋದಿಲ್ಲ. ಸಾರಿ. ಸತ್ಯ ಹೇಳಕ್ ಆಗಲ್ಲ, ಅದಕ್ಕೆ ನಾನು ಸುಳ್ಳು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಐ ಲವ್ ಯು ಅನ್ಕಂಡೀಷನಲಿ. ಸೊ ಅನ್ಕಂಡೀಷನ್ ಆಗಿ ಅವರು ನಿಮ್ಮನ್ನ ಲವ್ ಮಾಡ್ತಾ ಇದ್ದಾರೆ. ಕೆಲವ್ರಿಗೆ ತಿಂಗಳಲ್ಲಿ ಬರ್ತಾರೆ, ಕೆಲವ್ರಿಗೆ ವಾರದಲ್ಲಿ ಬರ್ತಾರೆ, ಕೆಲವ್ರಿಗೆ ವರ್ಷದೊಳಗೆ ಬರ್ತಾರೆ, ಕೆಲವ್ರಿಗೆ ಇನ್ನ ಅವರು ಡಿಸೈಡೇ ಮಾಡಿಲ್ಲ. ಹಾಗಾಗಿ ಕೇರ್ಫುಲ್ ಆಗಿ ಇರಿ ಅಂತ ಹೇಳ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ನಿಮ್ಮ ರೀಡಿಂಗ್. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬನ್ನಿ, ಯಾರು ಎರಡನೇದು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಪ್ರೀತಿಯ ವ್ಯಕ್ತಿಯ ಪರಿಸ್ಥಿತಿ ಏನಿದೆ ನೋಡುವ. ಏಂಜಲ್ಸ್ ಡಿವೈನ್ಲಿ ಗೈಡೆನ್ಸ್. ಅವ್ರೇನೋ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾರೆ ನಿಮ್ಮ ಪ್ರೇಮಿ ಅಂತ ಅನ್ಸುತ್ತೆ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಓಕೆ, ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ಇದ್ದಾರೆ. ಹೊಸದಾಗಿ ಶುರು ಮಾಡಬೇಕು ಅಂತ ಇದ್ದಾರೆ. ಕನಸು ಕಾಣ್ತಾ ಇದ್ದಾರೆ. ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಬದಲಾಗ್ತಾ ಇದ್ದಾರೆ. ಡ್ಯಾಡಿ ಗುಡ್ ನ್ಯೂಸ್ ಕೊಡ್ತಾ ಇಲ್ಲ. ಡ್ಯಾಡಿ ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದಾರೆ.
ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಸೊ ಮ್ಯಾರೇಜ್ ಸಿಚುವೇಶನ್ ಇದೆ ಮನೇಲಿ. ಓಕೆ. ಡ್ಯಾಡಿ ವಿರುದ್ಧ ಹೋಗಕ್ ಆಗ್ತಾ ಇಲ್ಲ ಅವ್ರಿಗೆ. ನಿಮ್ಮನ್ನು ಇಷ್ಟಪಡ್ತಾರೆ, ಜೊತೆಗೆ ಅವ್ರಿಗೆ ಇವಾಗ ಕೆರಿಯರ್ ಕೂಡ ಮುಖ್ಯ. ಕೆರಿಯರ್ ಮೇಲೆ ಫೋಕಸ್ ಮಾಡ್ಕೊಂಡಿದ್ದಾರೆ. ಅವ್ರ ಫ್ಯಾಮಿಲಿಲಿ ಫಂಕ್ಷನ್ಸ್ ನಡೀತಾ ಇದೆ. ಮೇ ಬಿ ಅವ್ರ ಮದುವೆ ಮಾತುಕತೆನೇ ನಡೀತಾ ಇರ್ಬೋದು. ಅವ್ರ ಪಾರ್ಟಿ ಗೀರ್ಟಿ ಮಾಡ್ಕೊಂಡು ಜೋರಾಗಿದ್ದಾರೆ. ಅವ್ರ ಫ್ರೆಂಡ್ ಮದುವೆ ಇರ್ಬೋದು, ಅಥವಾ ಅವರ ಮದುವೆ ನಿಶ್ಚಿತಾರ್ಥ ನಡೀತಾ ಇರ್ಬೋದು, ಅಥವಾ ಅವ್ರ ರಿಲೇಟಿವ್ದು ನಡೀತಾ ಇರ್ಬೋದು. ಪಾರ್ಟಿ ಮೋಜು ಮಸ್ತಿ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ದುಡ್ಡು ಕೈಲಿದ್ರೆ ಇನ್ನೇನು ಬೇಕು ಅಲ್ವಾ. ಸೊ ಸ್ಟಡಿ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ ಕೆಲವರು ಮನಿ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ. ಕೆಲವರು ಲಾಕ್ಡೌನಲ್ಲಿ ಪಾರ್ಟಿ ಗಿರ್ಟಿ ಮಾಡಿಕೊಂಡು ಜೋರಾಗಿದ್ದಾರೆ. ಕೆಲವರು ಜಾತಕ ತೋರಿಸ್ಕೊಂಡು ಇದ್ದಾರೆ. ಓಹೋ, ಡ್ಯಾಡಿ ಸ್ಟ್ರಿಕ್ಟ್ ಆಗಿ ಹೇಳಿಬಿಟ್ಟಿದ್ದಾರೆ, ಬೇಡ ಇದು ಅಂತ. ಬೇಡ ಬೇಡ, ಯಾಕೆ ಬೇಡ? ಡ್ಯಾಡಿ ಅಗೇನಿಸ್ಟ್ ಆಗಿ ಹೋಗೋದಿಲ್ಲ ಅನ್ಸುತ್ತೆ. ಅವರು ತುಂಬಾ ಭಯ ಪಡ್ತಾರೆ ಅಂತ ಅನ್ಸುತ್ತೆ. ಮೂವ್ ಆನ್ ಮಾಡ್ಬಿಡ್ಬೇಕು, ಹೊಸ ಪ್ರೀತಿ ಬಂದಿದೆ, ಹೊಸ ಪ್ರೀತಿನ ಉಟ್ಕೊಂಡಿದ್ದಾರೆ ಅವರು ಅಂತ ಅನ್ಸುತ್ತೆ. ಹೊಸ ಪ್ರೀತಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಆಗಿದೆ ಇಲ್ಲಿ. ಓಕೆ, ವಾಟ್ ನೆಕ್ಸ್ಟ್? 4 of Pentacles. Money make many things. ನಿಮ್ಮ ಲವ್ ಲೈಫಿಗೆ ಮನಿ ಕೂಡ ಕಾರಣ ಇರಬಹುದು. ಮೇ ಬಿ ನಿಮ್ಮ ಜಾಬ್ ಇರಬಹುದು, ನಿಮ್ಮ ಜಾತಕ ಇರಬಹುದು. ಸೋಲ್ಮೇಟ್ಸ್ ಮ್ಯಾರೇಜ್, soulmate marriage, twin flame marriage. ಡೆಫಿನೆಟ್ ಆಗಿ ಅವ್ರ ಮನೇಲಿ ನಿಮಗೆ ಗೊತ್ತಿಲ್ದಂಗೆ ಅವ್ರ ಮನೇಲಿ ಏನೋ ಫಂಕ್ಷನ್ಸ್ ನಡೀತಾ ಇದೆ. ಅವ್ರದ್ದೇ ಇರಬಹುದು, ಅವ್ರ ಫ್ರೆಂಡ್ಸ್ ಇರ್ಬೋದು. ಸಾರಿ. ಓಕೆ ಓಕೆ ಓಕೆ. ಸಾರಿ. ಕೆಲವರು ತುಂಬಾ ಸ್ಟ್ರಾಂಗ್ ಆಗಿ ಜಗಳ ಮಾಡ್ತಿದ್ದಾರೆ, ನೀವೇ ಬೇಕು ಅಂತ ಮನೇಲಿ ಒಪ್ಸೋಂತ ಪ್ರಯತ್ನ ಪಡ್ತಾ ಇದ್ದಾರೆ. ಒಪ್ಪಿಸ್ಬಿಟ್ಟು ಖಂಡಿತ ಬರ್ತಾರೆ. ಕೆಲವರು ಇದೆಲ್ಲ ಸಮಸ್ಯೆನೇ ಬೇಡ ಅಂತ ಹೋಗಿ ಫಾರಿನಲ್ಲಿ ಸೆಟ್ಲ್ ಆಗೋರಿದ್ದಾರೆ. ನಿಮ್ಮ ಎಕ್ಸ್ನ, ನಿಮ್ಮ ವರ್ಕ್ ಲೈಫ್ನ, ನಿಮ್ಮ ಸ್ಟಡೀಸ್ನ ನೀವು ಬ್ಯಾಲೆನ್ಸ್ ಮಾಡೋಕ್ಕಾಗ್ದಿರಾ ಪರದಾಡ್ತಾ ಇದ್ದೀರಾ. ನನಗೆ ಇಲ್ಲಿ ಸ್ಟೂಡೆಂಟ್ಸ್ ಎನರ್ಜಿ ಜಾಸ್ತಿ ಬರ್ತಾ ಇದೆ. ಸೊ ನಿಮ್ಮ ಸ್ಟಡಿ ಕಡೆ ಫೋಕಸ್ ಇರಲಿ, ನ್ಯೂ ಬಿಗಿನಿಂಗ್ ಕಡೆ ಫೋಕಸ್ ಇರಲಿ, ನಿಮ್ಮ ಕೆರಿಯರ್ ಬಿಸ್ನೆಸ್ ಕಡೆ. ಜೊತೆಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಸಿಗಾಕೊಂಡು ಇಬ್ಬಿಬ್ಬರನ್ನ ಹ್ಯಾಂಡ್ಲ್ ಮಾಡೋಕ್ಕಾಗ್ದಿರಾ ಒದ್ದಾಡ್ತಾ ಇದ್ದೀರಾ. ಇವ್ರು ಬೇಕಾ ಅವ್ರು ಬೇಕಾ ಅಂತ, ಇವ್ರು ಬಿಟ್ಟು ಅವ್ರು ಯಾರು ಅಂತ. ಎಸ್, ಅದರಲ್ಲಿ ಒಬ್ಬರನ್ನ ಬಿಟ್ಬಿಟ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬಂದು ಈ ಪ್ರೇಮ ಜೀವನನ ಉಳಿಸ್ಕೊಳ್ಳೋ ಅಂಥದ್ದು ಅಥವಾ ಈ ಮ್ಯಾರಿಡ್ ಲೈಫ್ನ ಉಳಿಸ್ಕೊಳ್ಳೋ ಅಂಥ ಪ್ರಯತ್ನ ಪಡಬೇಕು ಅಂತ ಇದ್ದಾರೆ, ಪ್ರಯತ್ನ ಪಡ್ತಾರೆ. ಯಾಕೆ ಅಂದರೆ ಕಂಟಿನ್ಯೂಸ್ ಆಗಿ 8 8 8 ಇದೆ. ಸೊ ಡೆಫಿನೆಟ್ ಆಗಿ ಅವರು ನಿಮ್ಮ ಲೈಫ್ಗೆ ವಾಪಸ್ ಬರ್ತಾರೆ. ಇನ್ನೊಂದು ಸ್ವಲ್ಪ ಪೇಷನ್ಸಲ್ಲಿ ಇರಿ, ಖಂಡಿತವಾಗ್ಲೂ ಬರ್ತಾರೆ. ಕೆಲವ್ರಿಗೆ ಅವರು ಈ ಊರನ್ನೇ, ಈ ದೇಶನೇ ಬಿಟ್ಟು ಹೋಗ್ಬಿಡೋ ಅಂಥ ಸಾಧ್ಯತೆ ಇದೆ. ಇದು ಯಾವ ಸವಾಸನೂ ಬೇಡ ಅಂತ ಹೋಗೋದು. ಹೊಸ ಪ್ರಪೋಸಲ್ ಬಂದು ಮುಂದುವರಿಯುವಂಥ ಸಾಧ್ಯತೆ ಇದೆ. ಡ್ಯಾಡಿ ನೋಡಿರೋ ಅಂಥ ಹೊಸ ಡ್ಯಾಡಿದು ಚೈಲ್ಡ್ಹುಡ್ ಫ್ರೆಂಡು ಮಕ್ಕಳಿರ್ಬಹುದು ಅಥವಾ ಪಾರ್ಟ್ನರ್ ಮಕ್ಕಳಿರ್ಬಹುದು, ಅವ್ರ ಜೊತೆ ಮದುವೆ ಆಗ್ತಾ ಇರ್ಬೋದು. ಸಾರಿ, ತುಂಬ ಜಾಲಿ ಆಗಿದ್ದಾರೆ, ಏನು ಟೆನ್ಷನ್ ಇಲ್ಲ ಅವ್ರಿಗೆ.
ಅವ್ರು ಆರಾಮಾಗಿ ಮಸ್ತ್ ಮಜಾ ಮಾಡ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇಲ್ಲ ಅವರಿಗೆ. ಆದ್ರೆ ಆಯ್ತು, ಹೋದ್ರೆ ಹೋಯ್ತು, ಬಂದ್ರೆ ಒಪ್ಕೊಳ್ಳೋಣ. ಇಲ್ಲಿಂದ ಇಲ್ಲಿವರೆಗೂ ಎಲ್ಲ ಎಂಡಿಂಗು, ಇಲ್ಲಿಂದ ಇಲ್ಲಿವರೆಗೂ ನ್ಯೂ ಬಿಗಿನಿಂಗ್ ಇದೆ. ಸೊ ಕೆಲವ್ರಿಗೆ ಬರಬೇಕು ಅಂತ ಇದ್ದಾರೆ, ಕೆಲವ್ರಿಗೆ ಸಾಕು ಅಂತ ಇದ್ದಾರೆ, ಕೆಲವ್ರಿಗೆ ಸ್ವಲ್ಪ ಶ್ರಮ ಹಾಕಿ ಉಳಿಸ್ಕೊಳ್ಳೋಣ ಅನ್ನೋ ಪ್ರಯತ್ನ ಕೂಡ ಪಡ್ತಾ ಇದ್ದಾರೆ. ಎಸ್ ಸಾರಿ, ಅವ್ರು ಬರ್ತಾರೆ, ಕೆಲವ್ರಿಗೆ ಬರ್ತಾರೆ, ಕೆಲವ್ರಿಗೆ ಬಿಟ್ಟು ಹೋಗ್ತಾರೆ. ಯಾಕೆ ಅಂದರೆ ದೇ ಆರ್ ಮೂವ್ ಆನ್. ಇಲ್ಲಿ ನ್ಯೂ ಪ್ರಪೋಸಲ್ ಇದೆ, ಅದನ್ನ ಒಪ್ಕೊಂಡು ಮದುವೆ ಆಗೋ ಸಾಧ್ಯತೆ ಇದೆ. ಕೆಲವ್ರಿಗೆ ವಾಪಸ್ ಬರ್ತಾರೆ, ಅವ್ರಿಗೆ ಹೀಲಿಂಗ್ ಇನ್ನ ಮುಗ್ದಿಲ್ಲ, ಯಾಕಂದ್ರೆ ರಿವರ್ಸ್ ಬಂತು. ಸೊ ಹೀಲಿಂಗ್ ಇನ್ನ ಮುಗ್ದಿಲ್ಲ, ಹಾಗಾಗಿ ಅವರು ಮೂವ್ ಆನ್ ಮಾಡಲ್ಲ. ಎಲ್ಲಿದ್ದಾರೋ ಅಲ್ಲೇ ಅವರು ಸ್ಟಕ್ ಆಗಿ ಆರಾಮಾಗಿ ಇದ್ದಾರೆ, ಕಂಫರ್ಟ್ ಝೋನ್ ಅಲ್ಲಿ ಇದ್ದಾರೆ ಅವರು. ನೀವ್ ಇಲ್ದಿರ ಇರೋದು ಅವ್ರಿಗೆ ಒಂಥರ ಪಾರ್ಟಿ ಮೂಡ್ ಅಲ್ಲಿ ಇರೋ ತರ ಇದೆ. ಕೆಲವ್ರಿಗೆ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಖಂಡಿತವಾಗ್ಲೂ ಇದೆ, ಹಾಗಾಗಿ ಅವ್ರು ವಾಪಸ್ ಬರುವ ಸಾಧ್ಯತೆ ಎಲ್ಲ ಇದೆ. ನಿಮ್ಮ ಎಕ್ಸ್ ನಿಮ್ಮ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಇದ್ರೆ ಬರ್ತಾರೆ, ಎಲ್ರಿಗೂ ಅಲ್ಲ, ಕೆಲವ್ರಿಗೆ. ಎಸ್, ಫ್ಯಾಮಿಲಿ ಪ್ರಾಬ್ಲಮ್ ಸಾಲ್ವ್ ಆಗುವಂಥ ಸಾಧ್ಯತೆ ಇದೆ. ಕೆಲವ್ರಿಗೆ ಏಸ್ ಆಫ್ ಪೆಂಟಕಲ್ಸ್ ನ್ಯೂ ಬಿಗಿನಿಂಗ್ ಕೂಡ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ತುಂಬ ನಿಧಾನಕ್ಕೆ ಬರ್ತಾರೆ ಕೆಲವ್ರಿಗೆ, ಆದರೆ ಬರ್ತಾರೆ. ದೇ ಲವ್ ಯು, ದೇ ಲವ್ ಯು. ಜಸ್ಟಿಸ್ ಕೂಡ ಇದೆ. ಸೊ ಟ್ವಿನ್ ಫ್ಲೇಮ್ ಎನರ್ಜಿ ಇದೆ ಈ ಕಾರ್ಡಲ್ಲಿ. ಖಂಡಿತವಾಗ್ಲೂ ಬರ್ತಾರೆ, ಆದರೆ ಕೆಲವರಿಗೆ ಬರೋದಿಲ್ಲ, ಮೂವ್ ಆನ್ ಆಗಿದ್ದಾರೆ. ಅವ್ರು ತುಂಬಾ ಜಾಲಿ ಆಗಿದ್ದಾರೆ. ನೀವು ಯಾಕೆ ಇರ್ಬೇಕು ತಾನೆ, ಇರ್ತೀರಾ ಇರಲ್ವೋ? ನೋಡಿ ಬರ್ತಾರೆ. ನೀವು ಜಾಲಿಯಾಗಿ ಇರ್ತೀರಾ ಇಲ್ವೋ? ನೀವು ಜಾಲಿಯಾಗಿರಿ. ಬರ್ತಾರೆ ನೋಡಿ, ಡೆಫಿನೆಟ್ ಆಗಿ ಬರ್ತಾರೆ. ಹೊಸಬ್ರು ಬರ್ತಾರೆ, ಹೊಸಬ್ರನ್ನ ಒಪ್ಕೊಂಬಿಡಿ ಅಂತ ಹೇಳ್ತೀನಿ. ರಿಲೇಶನ್ಶಿಪ್ ಎಂಡ್ ಆಯ್ತು ಬೇಡ ನಂಗೆ ಅನ್ಬಿಟ್ಟು ಹೊಸಬ್ರನ್ನ ಒಪ್ಕೊಂಬಿಡಿ. ವಾವ್, what a amazing cards. You want anything else? ಬೇರೆ ಏನಾದ್ರೂ ಬೇಕಾ? ನೋಡಿ, ನ್ಯೂ ಬಿಗಿನಿಂಗ್ ಶುರು ಮಾಡಿ ನಿಮ್ಮ ಲೈಫಲ್ಲಿ. ಇನ್ನ ನೋ ಮೋರ್ ಜಗಳ, ನೋ ಮೋರ್ ಕಂಡೀಷನ್ಸ್, ನೋ ಮೋರ್ ಆರ್ಗ್ಯುಮೆಂಟ್ಸ್, ಏನೂ ಇಲ್ಲ. ಬರ್ತಾ ಇದ್ದಾರೆ. ಕೆಲವ್ರಿಗೆ ಮ್ಯಾರೇಜ್ ಆಗಿ ಡೈವೋರ್ಸ್ ಆಗಿರೋರಿಗೆ ಹೊಸ ಆಫರ್ಸ್ ಬರ್ತಾ ಇದೆ. ಸಿಂಗಲ್ಸ್ ಇರೋರಿಗೆ ಮದುವೆ ಆಗಲಿಕ್ಕೆ ಹೊಸ ಆಫರ್ಸ್ ಬರ್ತಾ ಇದೆ, ಮ್ಯಾರಿಡ್ ಇರೋರಿಗೆ. ಕೆಲವರು ಮೆಜಿಷಿಯನ್ ಎನರ್ಜಿಗೆ ಹೋಗಿದ್ದಾರೆ, ಹಾಗಾಗಿ ನ್ಯೂ ಲವ್ನ ಒಪ್ಕೊಳ್ತಾ ಇದ್ದಾರೆ, ನ್ಯೂ ಪ್ರಪೋಸಲ್ನ ಒಪ್ಕೊಳ್ತಾ ಇದ್ದಾರೆ. ತುಂಬ ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ ಅವ್ರಿಗೆ. ಸೊ ತುಂಬ ಪೇಷನ್ಸ್ ಅಲ್ಲಿ ಇದ್ದೀರಾ, ಜೊತೆಗೆ ಚೆನ್ನಾಗಿ ಪಳಗಿಸ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ನ ಅಂತ ಹೇಳ್ಬೋದು. ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಚೆನ್ನಾಗಿ ಪಳಗಿಸ್ತಾ ಇದ್ದಾರೆ, ಆಟ ಆಡಿಸ್ತಾ ಇದ್ದಾರೆ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಅಂತ. ಮೋಸ ಹೋಗಬೇಡಿ, ಮೋಸ ಮಾಡಬೇಡಿ. ಹೊಸ ಪ್ರೀತಿ ಬರ್ತಾ ಇದೆ, ಒಪ್ಕೊಳ್ಳಿ. ಆದರೂ ಫ್ಯಾಮಿಲಿ ಕಡೆಯಿಂದ ಬರುತ್ತೆ, ತುಂಬ ಯಶಸ್ಸು ಸಿಗುತ್ತೆ. ಆ ಲೈಫಲ್ಲಿ ನೀವು ತುಂಬ ಸೆಕ್ಯೂರ್ ಆಗಿ ಇರ್ತೀರಾ ಅಂತ ಹೇಳ್ತಾ ಇದೆ. ಸೊ ಥರ್ಡ್ ಪಾರ್ಟಿ ಕೂಡ ಬೇಡ, ಅದನ್ನು ಕೂಡ ಬಿಟ್ಬಿಟ್ಟು ಬನ್ನಿ, ಬ್ಯಾಲೆನ್ಸ್ ಮಾಡ್ಕೊಂಡು ಅಲ್ಲೇ ಇರಬೇಡಿ ಅಂತ ಹೇಳ್ತಾ ಇದ್ವಿ. ನಿಮ್ಮ ಲೈಫ್ ನಿಮ್ಮ ಇಷ್ಟ. ಟೇಕ್ ನೆಸೆಸರಿ ಸ್ಟೆಪ್ ಅಂತ ಇದೆ. ಸೊ ನಿಮ್ಗೆ ಯಾವ ಪ್ರಶ್ನೆಗೆ ಉತ್ತರ ಬೇಕೋ ಆ ಪ್ರಶ್ನೆಗೆ ಉತ್ತರ ಬರ್ತಾ ಇದೆ. ಫಾಲೋ ಯುವರ್ ಹಾರ್ಟ್, ಯು ಆರ್ ರೆಡಿ. ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ. ಫಾರ್ ಎವರ್ ಆ್ಯಂಡ್ ಆಲ್ವೇಸ್ ಎಮೋಷನ್ಸ್ ಆರ್ ರನ್ನಿಂಗ್ ಹೈ. ಐ ಆಮ್ ವೆರಿ ಜೆಲಸ್ ಪರ್ಸನ್. ಓಹೋ, ನಿಮ್ಮ ಬಾಡಿ SEX ಬಗ್ಗೆ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ. ಮನಿ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಓಕೆ, ನೋ, ಕೆಲವ್ರಿಗೆ ಬರಲ್ಲ. ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್. ಬೇರೆಯವ್ರಿಗೆ ಸಹಾಯ ತಗೊಳ್ಳಿ. ಎಸ್, ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಇದ್ದೀರಾ.
ಇಟ್ಸ್ ಅಪ್ ಟು ಯು. ಎಲ್ಲರಿಗೂ ಅಲ್ಲ, ಕೆಲವರಿಗೆ. ಕೆಲವರು ಮೋಸ ಮಾಡ್ತಾರೆ, ಹುಷಾರಾಗಿರಿ. ಕೆಲವರು ಥರ್ಡ್ ಪಾರ್ಟಿಲಿ ಇದ್ದಾರೆ, ಹುಷಾರಾಗಿರಿ. ಗೆಟ್ ಮೋರ್ ಇನ್ಫಾರ್ಮೇಶನ್. ಇಟ್ಸ್ ಅಪ್ ಟು ಯು, ನಿಮಗ್ ಬಿಟ್ಟಿದ್ದು. ಆಸ್ಕ್ ಏಂಜಲ್ಸ್ ಇಫ್ ಯು ಬಿಲೀವ್ ಯು ಆರ್ ರೆಡಿ. ನೀವು ರೆಡಿ ಆದಾಗ ಬರ್ತಾರೆ. ನಿಮ್ಗೆ ಹೀಲಿಂಗ್ ಬೇಕಾಗಿದೆ ಅವ್ರಿಗಿಂತ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವ್ರು ಆರಾಮಾಗಿದ್ದಾರೆ, ನೀವು ದುಃಖದಲ್ಲಿ ಇದ್ದೀರಾ. ಹಾಗಾಗಿ ನಿಮ್ಗೆ ಹೀಲಿಂಗ್ ಬೇಕಾಗಿದೆ. ನೀವು ಹೀಲ್ ಆದ್ಮೇಲೆ ಅವ್ರು ಬರ್ತಾರೆ. ಹಾಗಾಗಿ ಡೋಂಟ್ ಸ್ಟಾಪ್, ಪ್ರಯತ್ನ ನಿಲ್ಲಿಸ್ಬೇಡಿ. ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್. ನೋ ನೋ, 2 ನೋ ಕಾರ್ಡ್ ಬಂದಾಯ್ತು. ಯಾಕೆ ನೋ ಅಂತ ನಾನು ನಿಮ್ಗೆ ಬಿಡ್ತೀನಿ. ಟ್ರಸ್ಟ್, ನಂಬಿಕೆ ಇಡಿ. ಓಕೆ, ಥ್ಯಾಂಕ್ ಯು. ರೀಕನ್ಸಿಡರ್, ಇನ್ನೊಂದ್ಸತಿ ಯೋಚನೆ ಮಾಡಿ. ಮೆಡಿಟೇಷನ್ ಮಾಡೋದನ್ನ ನಿಲ್ಲಿಸ್ಬೇಡಿ. ಸೊ ವೇಟ್ ಮಾಡಿ, ನೋ ನೀಡ್ ಟು ವರಿ ಇದೆ. ಅವ್ರು ಆರಾಮಾಗಿದ್ದಾರೆ. ಬಿಹೈಂಡ್ ದ ಸೀನ್ಸ್, ಡಿವೈನ್ ಟೈಮಿಂಗ್. ಮನೆಯ ಸಮಸ್ಯೆಗಳಿಗೆ ಚಿಕಿತ್ಸೆ ಕೊಡಿಸಿ. ಸ್ನೇಹಿತರ ಸಹವಾಸ, ಸಹಾಯ ಪಡೆಯಿರಿ. ಪರಸ್ಪರ ಪರಿಚಯದ ಅಭಾವ ಅಂತ ಇದೆ. ಸೊ ಪ್ರೀತಿನ ವ್ಯಕ್ತಪಡಿಸಿ, ಶೀಘ್ರವಾಗಿ, ಬೇಗನೆ ನಿರ್ಧರಿಸಿ ಅಂತ ಇದೆ. ಸೊ ಇನ್ನು ಸ್ಲೋ ಮಾಡಬೇಡಿ. ಸಾಂಪ್ರದಾಯಿಕತೆಯ ಸಮಸ್ಯೆಗಳು, ಮನೆತನದ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು. ಐ ಲವ್ ಯು, ರಕ್ಷಾ ದೇವತೆಯ ರಕ್ಷಣೆಯ ಪ್ರೇಮ. ಸೊ ನಿಮ್ಮ ಲವ್ ಲೈಫಿಗೆ ಏಂಜಲ್ಸ್ ಗೈಡೆನ್ಸ್ ಇದೆ. ಬನ್ನಿ ಏನು ಮೆಸೇಜ್ ಇದೆ ನೋಡಿ. ಓಕೆ, ಐ ಕುಡ್ ನಾಟ್ ಲೆಟ್ ಯು ಗೆಟ್ ಕ್ಲೋಸರ್ ಯು. ನಿಮ್ಮನ್ನ ಹತ್ರ ಬಿಟ್ಕೊಳಲ್ವಂತೆ ಅವರು. ಬೇಡ ಬಿಡ್ರಿ, ಯಾಕ್ರಿ ಹೋಗ್ತೀರಾ ಹತ್ರ? ಕೊರೋನಾ ಬರುತ್ತೆ ಹತ್ರ ಹೋದ್ರೆ. ದೇರ್ ಈಸ್ ಸೋ ಮಚ್ ಐ ವಾಂಟ್ ಟು ಸೇ ಟು ಯು. ಹೇಳೋದು ಬೇಡ. ಫೋನ್ ಇಲ್ವಾ? ಫೋನ್ ಮಾಡಿ ಹೇಳಕ್ಕಾಗಲ್ವಾ? ಯಾಕೆ ಹೇಳಲ್ಲ ಅವರು? ದ ಡಿಸ್ಟೆನ್ಸ್ ಆಸ್ ಬಿಟ್ವೀನ್ ಕಿಲ್ಲಿಂಗ್ ಮೀ. ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಲಾಕ್ಡೌನ್ ಓಪನ್ ಇದೆ ತಾನೆ. ಅವಾಗ ಫೋನ್ ಮಾಡ್ಬೋದು ತಾನೆ, ವಿಡಿಯೋ ಕಾಲ್ ಮಾಡ್ಬೋದು ತಾನೆ. ಐ ವಾಸ್ ಬ್ಲೈಂಡ್ ಫೋಲ್ಡೆಡ್. ನೌ ಐ ಫೈನಲಿ ರಿಯಲೈಸ್ ದಟ್ ಈಸ್ ಯು. ಐ ವಾಸ್ ಆಲ್ವೇಸ್ ಯು. ಯು ಆರ್ ದ ಒನ್. ನೀವು ಒಬ್ಬರೇ ಅಂತೆ ಅವ್ರಿಗೆ ಅಂತ ಹುಟ್ಟಿರೋರು ಅಂತ ಅವ್ರಿಗೆ ಈಗ ಅರ್ಥ ಆಯ್ತಂತೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ನೋಡಲ್ವಂತೆ. ನಂಬೇಡ್ರಿ. ಐ ಶುಡ್ ಹ್ಯಾವ್ ಟೋಲ್ಡ್ ಯು ಹೌ ಐ ಫೆಲ್ಟ್. ಚೆನ್ನಾಗಿ ಮಸ್ಕ ಮಾಡ್ತಾರೆ ರೀ, ಮಾತಾಡ್ತಾ ಮಾತಾಡ್ತಾ. ಯಾಮರ್ಬೇಡ್ರಿ. ಐ ನೋ ಐ ಮೆಸ್ಡ್ ಅಪ್ ಎವ್ರಿಥಿಂಗ್. ನೋಡಿ, ತಪ್ಪು ಮಾಡಿದ್ಮೇಲೆ ಮಸ್ಕ ಹೊಡಿಲೇಬೇಕಲ್ವಾ? ಅವ್ರಿಗೆ ಗೊತ್ತಾಗಿದೆ ಅವರೇ ತಪ್ಪು ಮಾಡಿರೋದು, ಮೆಸ್ ಮಾಡಿರೋದು ಅಂತ. ಯು ಆರ್ ಆನ್ ಏಂಜಲ್ ಆಫ್ ಮೈ ಲೈಫ್. ಓ, ಸಖತ್ತಾಗಿ ಅಟ್ಟಕ್ಕೆ ಏರಿಸ್ತಾ ಇದ್ದಾರೆ ನಿಮ್ಮನ್ನ. ಯು ಸ್ಟಿಲ್ ಹೋಲ್ಡ್ ದ ಕೀ ಟು ಮೈ ಹಾರ್ಟ್ ಲವ್. ಓಹೋ, ಅವ್ರ ಹೃದಯದ ಕೀ ನೀವಂತೆ. ಬೀಗ ಹಾಕೊಂಡು ಹೋಗಿ ಕೀನೆಲ್ಲಾದ್ರೂ ಬಿಸಾಕ್ಬಿಡಿ ಹೇಳ್ತೀನಿ. ಐ ಮಿಸ್ ಯು ಸೋ ಮಚ್. ಐ ವಾಂಟ್ ಟು ಸಿ ಯು ಸೂನ್. ಫೋನ್ ಎತ್ಕೊಂಡು ವಿಡಿಯೋ ಕಾಲ್ ಮಾಡಕ್ಕೆ ಎಷ್ಟೊತ್ತು ಬೇಕ್ರಿ? ಎಲ್ಲ ನಂಬೇಡ್ರಿ. ಐ ಆಮ್ ಸೋ ಅಫ್ರೈಡ್ ದಟ್ ಯು ವಿಲ್ ರಿಜೆಕ್ಟ್ ಮೀ. ತುಂಬಾ ಭಯ ಅಂತೆ ರಿಜೆಕ್ಟ್ ಮಾಡ್ಬಿಡ್ತೀರಾ ಅಂತ. ಸುಮ್ಮನೆ ಕುಂಟು ನೆಪ ಇದೆಲ್ಲ. ಬಟ್ ಇಟ್ ವಾಸ್ ದ ಓನ್ಲಿ ಥಿಂಗ್ ಟು ಡೂ ದಟ್ ಫೆಲ್ಟ್ ರೈಟ್ ಅಟ್ ದಟ್ ಟೈಮ್. ಆ ಕ್ಷಣಕ್ಕೆ ಏನು ಸರಿ ಅನ್ಸುತ್ತೋ ಅದು ಮಾಡಿದ್ರಂತೆ. ಆಯ್ತು, ಈ ಕ್ಷಣಕ್ಕೆ ಸರಿ ಅನ್ನಿಸ್ತಿದೆ ತಾನೆ, ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಮಾಡಬೇಕು ತಾನೆ. ಐ ಫ್ಯಾಂಟಸೈಸ್ ಅಬೌಟ್ ಯು. ಯು ಸ್ಟಿಲ್ ಟೇಕ್ ಮೈ ಬ್ರೇತ್ ಅವೇ. ಅಂಡ್ ಯು ಆರ್ ಓನ್ಲಿ ಒನ್ ಹೂ ಕ್ಯಾನ್ ಟರ್ನ್ ಮೀ ಆನ್ ಲೈಕ್ ದಟ್. I love you so much. I really miss you. What we had. ಮೂರ್ಖರು.
ಯು ಆರ್ ರಿಯಲಿ ವೇರ್ ಮೈ ಸನ್ಶೈನ್ ಅಂಡ್ ಆಲ್ವೇಸ್ ಮೇಡ್ ಮೀ ಸ್ಮೈಲ್. ಅದಕ್ಕೇನೆ ಯಾರನ್ನ ಅವ್ರನ್ನ ನಗಿಸ್ತಾರೋ ಅವ್ರಿಗೆ ಅವರು ದುಃಖ ಕೊಡೋದು, ಯಾರು ಅವ್ರನ್ನ ಅಳಿಸ್ತಾರೋ ಅವ್ರನ್ನೆಲ್ಲ ಚೆನ್ನಾಗೇ ಇಟ್ಟಿರ್ತಾರೆ. ಐ ಆಮ್ ವಿತ್ ಯು ಆಲ್ ದ ಟೈಮ್. ಯಾಕೆ ಅಂದರೆ ಯಾವಾಗಲೂ ನಿಮ್ಮನ್ನು ವಾಚ್ ಮಾಡ್ತಾನೆ ಇರ್ತಾರೆ. ಜಲಸ್ ಬೇರೆಯವ್ರು ನಿಮ್ಮ ಜೊತೆ ಇರಬಾರ್ದು, ಆದರೆ ಅವರು ಯಾರ ಜೊತೆ ಬೇಕಾದರೂ ಇರ್ಬೋದು. ಐ ವಿಶ್ ಯು ಲವ್ ಆ್ಯಂಡ್ ಹ್ಯಾಪಿನೆಸ್ ಡಿಯರ್. ಡ್ರಾಮಿ ಬಾಸ್. The timing just was not right for us. ಈ ಸಮಯ ನಮಗೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೋಗ್ಲಿ ಬಿಡಿ, ಸಮಯ ಸರಿ ಇಲ್ಲ ಅಂತ ಏನು ಕಾರಣ ಕೊಡ್ತಾರೋ ಕೊಡಲಿ, ನಿಮ್ಮ ಜೀವನ ನಿಮಗೆ ಬಿಡ್ತೀನಿ. ನೀವು ಇಷ್ಟಪಟ್ಟರೆ ಇರಿ, ಇಲ್ಲ ಅಂದರೆ ಹೋಗಿ. ಸ್ವಲ್ಪ ಕೇರ್ಫುಲ್ ಆಗಿ ಕೂಡ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಟೇಕ್ ಕೇರ್, ಬಾಯ್.